ಮೂಡ ಪ್ರಕರಣದಿಂದ ಹಿಂದೆ ಸರಿದ್ರ ದೂರುದಾರ ಟಿಜೆ ಅಬ್ರಹಾಂ ಅನ್ನುವಂತ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸೈಟ್ ವಾಪಸ್ ಮಾಡಿರುವ ಹಿನ್ನೆಲೆಯಲ್ಲಿ ಹೋರಾಟದಿಂದ ಹಿಂದೆ ಸರಿದ್ರ ಅಥವಾ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರಾ ಅನ್ನೋದು ಈಗ ಕಾಡ್ತಾ ಇರುವಂತ ಪ್ರಶ್ನೆ. ನನ್ನ ಹೋರಾಟ ಇದ್ದಿದ್ದು ಸೈಟ್ ವಾಪಸ್ಗೆ ಮಾತ್ರ ಅಂತ ಅಬ್ರಹಾಂ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತ ಈ ಹೇಳಿಕೆ ಇದೆಯಲ್ಲ, ಇದು ಸಾಕಷ್ಟು ಚರ್ಚೆಗೆ, ಅನುಮಾನಕ್ಕೆ, ಕುತೂಹಲಕ್ಕೆ ಕಾರಣವಾಗೋದ್ರ ಜೊತೆಗೆ ಮಹತ್ವವನ್ನ ಪಡ್ಕೊಳ್ತಾ ಇದೆ. ನಾನು ಸೈಟ್ ವಾಪಸ್ಗಷ್ಟೇ ಹೋರಾಟ ಮಾಡಿದ್ದು ಅಂತ ಯಾಕೆ ಹೇಳಿದ್ರು ಈ ಸಂದರ್ಭದಲ್ಲಿ? ಈಗ ಆಲ್ರೆಡಿ ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಸೈಟ್ಗಾಗಿ ಮಾತ್ರ ಹೋರಾಟ ಮಾಡಿದ್ದು ಅಂತ ಯಾಕೆ ಹೇಳಿದ್ರು? ಸಿಎಂ ಪತ್ನಿ ಸೈಟ್ ವಾಪಸ್ನಿಂದಾಗಿ ಹೋರಾಟವನ್ನ ಕೈಬಿಟ್ರ ಅಬ್ರಹಾಂ ಹಾಗಾದ್ರೆ? ಇಲ್ಲ ಸ್ನೇಹಮಯಿ ಕೃಷ್ಣ ಎಲ್ಲವನ್ನ ಆಕ್ರಮಿಸಿಕೊಂಡ್ರು ಅಂತ ಹಿಂದೆ ಸರಿದ್ರಾ? ಈ ವಿಚಾರದಲ್ಲಿ ಸ್ನೇಹಮಯಿ ಕೃಷ್ಣ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಾ ಇದ್ದಾರೆ. ಆ ಕಾರಣಕ್ಕೆ ನನ್ನ ಅವಶ್ಯಕತೆ ಇಲ್ಲ, ನಾನು ಯಾಕೆ ಮಾತಾಡಬೇಕು ಅಂತೇನಾದ್ರೂ ಹಿಂದೆ ಸರಿದ್ರಾ? ಪ್ರಮುಖ ದೂರುದಾರರೇ ತಟಸ್ಥ ಹಿನ್ನೆಲೆ ಸಿಎಂಗೆ ರಿಲೀಫ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಪ್ರಕರಣದ ಹೋರಾಟವೇ ಮೂಲೆ ಸೇರುವಂತ ಲಕ್ಷಣಗಳು ಎದುರಾದ್ವಾ ಹಾಗಾದ್ರೆ? ಹಲವು ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ ದೂರುದಾರ ಅಬ್ರಹಾಂ ಅವರ ನಡೆ. ಇದ್ದಕ್ಕಿದ್ದ ಹಾಗೆ ಈ ಥರದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯಾಕೆ ನೋಡಿ? ಮೂಡಾ ಪ್ರಕರಣದಿಂದ ಸಾಕಷ್ಟು ರೀತಿಯಾದಂಥ ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ಆಗಿತ್ತು. ಆದರೆ ಈ ದೂರುದಾರರೇ ಹಿಂದೆ ಸರಿದು ಬಿಟ್ರೆ ಅಥವಾ ತಟಸ್ಥ ನೀತಿಯನ್ನ ಅನುಸರಿಸಿ ಬಿಟ್ರೆ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಏನಾಗತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ ಆಗಿರೋದು. ಅವರು ಕೊಟ್ಟಂಥ ಒಂದೇ ಒಂದು ಸ್ಟೇಟ್ಮೆಂಟ್, ನನ್ನ ಹೋರಾಟ ಏನಿದ್ರು ಅದು ಸೈಟ್ ವಾಪಸ್ಸಿಗಷ್ಟೇ ಆಗಿತ್ತು ಅಂತ ಹೇಳಿದರು. ಯಾಕೆ ಹಂಗೆ ಹೇಳಿದ್ರು? ಸೈಟ್ ವಾಪಸ್ಸಿಗಷ್ಟೇ ಅನ್ನೋದಾದರೆ ಈಗ ಆಲ್ರೆಡಿ ಸಿಎಂ ಪತ್ನಿನೇ ಪತ್ರವನ್ನು ಬರೆದು ಈ 14 ಸೈಟ್ಗಳು ನನಗೆ ಅವಶ್ಯಕತೆ ಇಲ್ಲ, ವಾಪಸ್ ತಗೊಳ್ಳಿ ಅಂತ ಹೇಳಿದೆಲ್ಲವೂ ಆಗಿದೆ, ವಾಪಸ್ಸು ಆಗಿದೆ. ಸೊ ಈ ಸಂದರ್ಭದಲ್ಲಿ ಇವರು ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ಇದು ಸಾಕಷ್ಟು ಬೆಳವಣಿಗೆಗೆ ಮತ್ತು ಮಹತ್ವಗಳಿಗೆ ಕಾರಣವಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಸ್ನೇಹಮಯಿ ಕೃಷ್ಣ ಎಲ್ಲ ಕಡೆ ಹೈಲೈಟ್ ಆಗ್ತಿದ್ದಾರೆ, ಓಡಾಡ್ತಾ ಇದ್ದಾರೆ, ಇಡಿ ಕರಿತಾ ಇದೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸ್ಥಳ ಮಹಜರು ಅಂತ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇದ್ದಾರೆ. ಇದೆಲ್ಲದರಿಂದ ಬೇಸರಕ್ಕೊಳಗಾಗ್ಬಿಟ್ರಾ? ಸ್ನೇಹಮಯಿ ಕೃಷ್ಣನೇ ಎಲ್ಲವನ್ನ ಆಕ್ರಮಿಸಿಕೊಳ್ತಿರ್ಬೇಕಾದ್ರೆ ನಾನು ಯಾಕೆ, ನನ್ನ ಪಾತ್ರ ಏನಿದೆ ಇಲ್ಲಿ? ಎಲ್ಲ ಅವರೇ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರಲ್ಲ. ಸೊ ಹೀಗಿರ್ಬೇಕಾದ್ರೆ ನನ್ನ ಅವಶ್ಯಕತೆ ಇದೆಯಾ ಅನ್ನುವಂಥ ನಿರ್ಧಾರಕ್ಕೇನಾದರೂ ಟಿಜೆ ಅಬ್ರಹಾಂ ಬಂದುಬಿಟ್ರಾ? ಯಾವ ಕಾರಣಕ್ಕೆ ಈ ಥರದ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂದರೆ ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ BJP ಪಟ್ಟು ಹಿಡಿದು ಕೂತಿದೆ. ಇನ್ನೂ ಕೂಡ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಪ್ರಮುಖ ದೂರುದಾರರೇ ನನ್ನ ಹೋರಾಟ ಏನಿದ್ರು ಸೈಟ್ ವಾಪಸ್ಸಿಗಷ್ಟೇ ಆಗಿತ್ತು ಅಂತ ಹೇಳ್ತಾ ಇರೋದು ನಾನಾ ಅರ್ಥಗಳನ್ನು ಕಲ್ಪಿಸ್ತಾ ಇದೆ, ನಾನಾ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ, ನಾನಾ ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ಯಾಕೆ ಟಿಜೆ ಅಬ್ರಹಾಂ ಅವರು ಈ ಥರದ ಸ್ಟೇಟ್ಮೆಂಟ್ ಕೊಟ್ಟರು? ಇನ್ಮೇಲೆ ಹೋರಾಟ ಮಾಡಲ್ವಾ? ನಿಲ್ಲಿಸ್ತಾರಾ? ಆಯ್ತಾ, ಸೈಟು ವಾಪಸ್ ಬೇಕಾಗಿತ್ತಷ್ಟೇ ಅಂತ ಹೇಳಿರೋದ್ರಿಂದ ಹಾಗಿದ್ರೆ ಟಿಜೆ ಅಬ್ರಹಾಂ ಸೈಲೆಂಟ್ ಆಗಿಬಿಡ್ತಾರಾ? ಸೈಟು ವಾಪಸ್ ಕೊಟ್ಟಾಗ್ಲೇ ಸಾಕಷ್ಟು ಚರ್ಚೆಗಳಾಗಿತ್ತು. ಇನ್ನು ಹೇಗೆ ತನಿಖೆ ನಡೆಯುತ್ತೆ, ಇನ್ನು ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ? ಸಮಸ್ಯೆ ಇದ್ದಿದ್ದೇ ಸೈಟ್ ಅಲ್ವಾ? ಸೈಟೇ ವಾಪಸ್ ಆಗಿರ್ಬೇಕಾದ್ರೆ ಈ ಪ್ರಕರಣ ಅಲ್ಲಿಗೆ ಮುಕ್ತಾಯ ಆದಂಗೆ, ಈ ಪ್ರಕರಣ ಅಲ್ಲಿ ಮುಗ್ದಂಗೆ. ಅಬ್ಬಬ್ಬ ಅಂತಂದ್ರೆ ಏನಾಗತ್ತೆ? ಕೋರ್ಟ್ಗೆ ಒಂದು ತಿಳಿಸ್ತಾರೆ ಹೀಗೆ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅಂತ. ಯಾಕೆ ಮೊದಲೇ ಕೊಡಲಿಲ್ಲ ಆ ಥರದೊಂದಷ್ಟು ಪ್ರಶ್ನೆಗಳು ಬರ್ಬೋದು. ಅದನ್ನು ಹೊರತುಪಡಿಸಿ ಇನ್ನೇನಾಗತ್ತೆ? ರಾಜೀನಾಮೆ ಅಂತೂ ಕೊಡೋದಿಲ್ಲ, ಕಾರಣ ಸೈಟ್ ವಾಪಸ್ ಕೊಟ್ಟಿದ್ದೀವಿ, ನನ್ನ ಹತ್ರ ಸೈಟೇ ಇಲ್ಲ ಅಂತ ಹೇಳ್ಬೋದು. ಈ ಎಲ್ಲ ಪ್ರಶ್ನೆಗಳ ನಡುವೆ ಪ್ರಮುಖ ದೂರುದಾರರೇ ನಾನು ಹೋರಾಟ ಮಾಡಲ್ಲ, ಹೋರಾಟ ನಿಲ್ಲಿಸ್ತೀನಿ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿರೋದು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗಾಗಲೇ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಸೈಟ್ ವಾಪಸ್ ಕೊಡ್ತಿದ್ದ ಹಾಗೇನೆ ಒಂದಷ್ಟು ಚರ್ಚೆಗಳು ಹುಟ್ಕೊಂಡಿತ್ತು. ಪ್ರಕರಣ ಇಲ್ಲಿಗೆ ಮುಗೀತು, ಇನ್ನೇನು ರಾಜೀನಾಮೆ ಕೂಡ ಅವಶ್ಯಕತೆ ಇಲ್ಲ, ಇನ್ನೇನು ತನಿಖೆ ಆಗಬಹುದು ಸೈಟೇ ವಾಪಸ್ ಕೊಟ್ಟ ಮೇಲೆ ಅಂತ. ಇದರ ಬೆನ್ನಲ್ಲೇ ಟಿಜೆ ಅಬ್ರಹಾಂ ಅವರ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಸೈಟ್ ವಾಪಸ್ಸಿಗಷ್ಟೇ ಹೋರಾಟ ಮಾಡಿದ್ದು ಅಂತ, ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಅಂತ. ಖಂಡಿತ ನೀತಿ. ಯಾಕೆಂದ್ರೆ ಮೂಡಾ ಪ್ರಕರಣದಲ್ಲಿ ಮೊದಲಿಗೆ ರಾಜಭವನದ ಮೆಟ್ಲನ್ನ ಹತ್ತದಂತವರು ಟಿಜೆ ಅಬ್ರಹಾಂ, ಸಾಮಾಜಿಕ ಹೋರಾಟಗಾರರು. ಆ ಪ್ರಕರಣ ಅದು ರಾಜಭವನಕ್ಕೆ ಯಾವಾಗ ತಲುಪುತ್ತೆ ಅಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಸಿಗತ್ತೆ. ತದನಂತರದಲ್ಲಿ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ನಲ್ಲೂ ಕೂಡ
ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನ ಎತ್ತಿ ಹಿಡಿಯಲಾಗತ್ತೆ. ನಂತರ ಈಗ ಇಡಿಯ ಹಂತಕ್ಕೆ ಹೋಗಿದೆ ಪ್ರಕರಣ. ಇಡಿಯ ಹಂತಕ್ಕೆ ಪ್ರಕರಣ ಹೋಗಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಟಿ.ಜೆ. ಅಬ್ರಹಾಂ ಅವರೇ. ಆದ್ರೆ ನಿನ್ನೆ ಅವರು ಮೈಸೂರಿನಲ್ಲಿ ಕೊಟ್ಟಿರುವಂತಹ ಹೇಳಿಕೆಯನ್ನ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಈ ಪ್ರಕರಣದಿಂದ ಹಿಂದೆ ಸರಿಯುವಂತಹ ಒಂದು ಸುಳಿವು ಅದರಿಂದ ಗೊತ್ತಾಗ್ತಾ ಇದೆ. ಅಂದ್ರೆ ಹೋರಾಟವನ್ನ ಇಲ್ಲಿಯವರೆಗೂ ಕೂಡ ಮಾಡ್ಕೊಂಡು ಬಂದಂತವ್ರು ಟಿ.ಜೆ. ಅಬ್ರಹಾಂ. ಆದ್ರೆ ಏಕಾಏಕಿ ಯಾವಾಗ ಸೈಟ್ಗಳನ್ನ ವಾಪಸ್ ನೀಡಲಾಯ್ತೋ ಈ ಒಂದು ಕಾರಣವನ್ನ ಮುಂದಿಟ್ಕೊಂಡು ಅವರು ಸೈಟೇ ವಾಪಸ್ ಆದ ಮೇಲೆ ಮತ್ತೆ ನಾನು ಹೋರಾಟವನ್ನ ಮಾಡಿ ಏನು ಪ್ರಯೋಜನ ಇದೆ ಅನ್ನುವಂತಹ ಅರ್ಥಕ್ಕೆ ಬಂದ್ರು ಹೇಗೆ ಗೊತ್ತಿಲ್ಲ. ಆದ್ರೆ ನಿನ್ನೆ ಅವ್ರು ಕೊಟ್ಟಿರುವಂತಹ ಹೇಳಿಕೆಯನ್ನ ಗಮನಿಸಿದಾಗ ಸಂಪೂರ್ಣವಾಗಿ ಈ ಪ್ರಕರಣದಿಂದ ಹಿಂದೆ ಸರಿದಂತೆ ಕಾಣಿಸ್ತಾ ಇದೆ. ಆದ್ರೆ ಮತ್ತೆ ಅವರು ನಾನು ಈ ವಿಚಾರದಲ್ಲಿ ಬೇರೆ ರೀತಿಯಾಗಿ ಹೋರಾಟವನ್ನ ಮಾಡ್ತೇನೆ ಅನ್ನುವಂತ ಹೇಳಿಕೆಯನ್ನ ಬೆಂಗಳೂರಿಗೆ ಬಂದ ನಂತರ ಕೊಟ್ಟಿದ್ದಾರೆ. ಆದ್ರೂ ಒಂದು ಕಡೆ ಇದು ಮುಖ್ಯಮಂತ್ರಿಗಳಿಗೆ ರಿಲೀಫ್ ಇದ್ದ ಹಾಗೆ. ಯಾಕೆಂದ್ರೆ ಹೋರಾಟಗಾರರೇ ದೂರುದಾರರೇ ಈಗ ಹಿಂದಕ್ಕೆ ಸರಿಯುವಂತ ಲಕ್ಷಣಗಳು ಎದುರಾಗಿರೋದ್ರಿಂದ ಹೋರಾಟವನ್ನ ಮುಂದುವರೆಸಿದ್ರೆ ಮುಖ್ಯಮಂತ್ರಿಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳಿತ್ತು. ಈಗ ಅವರೇ ಹಿಂದೆ ಸರಿಯುವಂತ ಪ್ರಯತ್ನಗಳನ್ನ ಮಾಡಿದ್ರೆ ಸಹಜವಾಗಿ ಆ ಒಂದು ಪ್ರಕರಣ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಈಗ ಶುರುವಾಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ನೋಡ್ಬೇಕಾದ್ರೆ ಸ್ನೇಹಮಯಿ ಕೃಷ್ಣ ಅವರು, ಮೈಸೂರಿನ ಸ್ನೇಹಮಯಿ ಕೃಷ್ಣ ಅವರು ಈ ಹೋರಾಟವನ್ನ ಮತ್ತಷ್ಟು ದೀರ್ಘವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಕಾರಣದಿಂದ ಏನಾದ್ರೂ ಅಬ್ರಹಾಂ ಅವರು ಹಿಂದಕ್ಕೆ ಸರದ್ರ? ಯಾಕಂದ್ರೆ ತನ್ನ ಪಾತ್ರ ಇಲ್ಲಿ ಏನು ಕಾಣಿಸ್ತಾ ಇಲ್ಲ, ನಾನ್ ಮತ್ತೆ ಹೋರಾಟವನ್ನ ಹೇಗೆ ಮುಂದುವರಿಸ್ಬೇಕು, ಸ್ನೇಹಮಯಿ ಕೃಷ್ಣನೇ ಎಲ್ಲವನ್ನೂ ಕೂಡ ಆಕ್ರಮಿಸ್ಕೊಳ್ತಾ ಇದ್ದಾರೆ ಅಂದಾಗ ನಾನು ಹೋರಾಟ ಮಾಡಿ ಏನು ಪ್ರಯೋಜನ ಅನ್ನುವಂತಹ ಅರ್ಥಕ್ಕೆ ಏನಾದ್ರೂ ಅಬ್ರಹಾಂ ಅವರು ಬಂದ್ರ? ಆ ಕಾರಣದಿಂದ ಅವರು ಹಿಂದೆ ಸರಿಯುವಂತ ಒಂದು ಯೋಚನೆಯನ್ನ ಮಾಡ್ತಾ ಇದ್ದಾರ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಆದ್ರೆ ವಾಸ್ತವವಾಗಿ ಅವರು ಹಿಂದೆ ಸರಿದಿದ್ದೇ ಆದ್ರೆ ಒಂದು ಕಡೆ ಮುಖ್ಯಮಂತ್ರಿಗಳಿಗೂ ಕೂಡ ಇದು ಬೆನಿಫಿಟ್ ಆಗತ್ತೆ. ಸ್ನೇಹಮಯಿ ಕೃಷ್ಣ ಅವರು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ, ಅವರು ಅದೇ ರೀತಿಯಾದಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇ ಆದ್ರೆ ಆಗ ಮುಖ್ಯಮಂತ್ರಿಗಳಿಗೆ ಎದುರಾಗಿರುವಂತಹ ಸಂಕಷ್ಟದಿಂದ ಸಂಪೂರ್ಣವಾಗಿ ಪಾರಾಗ್ತಾರೆ. ಇಡಿ ಕೂಡ ಈಗ ಎಂಟ್ರಿ ಆಗಿದೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಿ ಅವರಿಂದ ಎಲ್ಲ ದಾಖಲೆಗಳನ್ನ ಸಂಗ್ರಹ ಮಾಡಿದೆ. ಸೈಟ್ ಅನ್ನ ವಾಪಸ್ ಕೊಟ್ಟಿರೋದ್ರಿಂದ ಬಹುತೇಕವಾಗಿ ಈ ಪ್ರಕರಣ ಕೂಡ ಅಲ್ಲಿಗೆ ಮುಕ್ತಾಯ ಆಗತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ಯಾಕಂದ್ರೆ ಆರ್ ಅಶೋಕ್ ಅವರ ಪ್ರಕರಣ ಇದಕ್ಕೂ ಕೂಡ ಸಾಮ್ಯತೆ ಕಂಡು ಬರ್ತಾ ಇದೆ. ಆರ್ ಅಶೋಕ್ ಅವರ ಪ್ರಕರಣದಲ್ಲೂ ಕೂಡ ಹಿಂದೆ ಹೈಕೋರ್ಟ್ ನ ದ್ವಿಸದಸ್ಯ ಪೀಠ ನಿವೇಶನವನ್ನು ವಾಪಸ್ ಕೊಟ್ಟಿರೋದ್ರಿಂದ ಮತ್ತೆ ಅದರ ಮುಂದುವರಿಕೆ ಅನಿವಾರ್ಯ ಅಲ್ಲ ಅನ್ನುವಂತ ಒಂದು ಆದೇಶವನ್ನ ಅವತ್ತಿನ ಸಂದರ್ಭದಲ್ಲಿ ಕೊಟ್ಟಿತ್ತು. ಹಾಗಾಗಿ ಈಗ ಮೂಡಾ ಸೈಟ್ ಅನ್ನ ವಾಪಸ್ ಕೊಟ್ಟಿರೋದ್ರಿಂದ ಅದೇ ನಿಯಮಗಳು ಇಲ್ಲೂ ಕೂಡ ಅಪ್ಲೈ ಆಗುತ್ತಾ ಹೇಗೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಅದೇ ಇಲ್ಲಿ ಅಪ್ಲೈ ಆಗುವಂತ ಏನಾದ್ರೂ ಸುಳಿವುಗಳು ಬಂದಿದ್ದೆ ಆದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ಕೂಡ ಸಂಪೂರ್ಣವಾಗಿ ಈ ಪ್ರಕರಣದಿಂದ ಪಾರಾಗುವಂತ ಒಂದು ಅವಕಾಶಗಳು ಹೆಚ್ಚಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.